ಓಕೆ, ಒಂದು ಕ್ವಶನ್ ಇದೆ ನೋಡಿ ಇಲ್ಲಿ. ದ ಪ್ರೈಮರಿ ಅಂಡ್ ಸೆಕೆಂಡರಿ ವೇಲೆನ್ಸಿ ಆಫ್ ಎ ಸೆಂಟ್ರಲ್ ಮೆಟಲ್ ಅಯಾನ್ ಇನ್ COCl NH3 Cl2 ಕಾಂಪ್ಲೆಕ್ಸ್. ಈ ಒಂದು ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಪ್ರೈಮರಿ ಅಂಡ್ ದೆನ್ ಸೆಕೆಂಡರಿ ವೇಲೆನ್ಸಿನ ರೆಪ್ರೆಸೆಂಟ್ ಮಾಡಬೇಕು. ಓಕೆ, ನಿಮಗೆ ಒಂದು ಆಲ್ರೆಡಿ ಪಾಸ್ಟುಲೇಟ್ಸ್ ನಿಮ್ಗೆ ಗೊತ್ತಾಗಿದೆ. ಪ್ರೈಮರಿ ವೇಲೆನ್ಸಿ is equal to oxidation state. Primary valency is nothing but oxidation state. This oxidation state or primary valency satisfied by negatively charged ions. ಅಲ್ವಾ? ಪ್ರೈಮರಿ ವೇಲೆನ್ಸಿ is equal to oxidation state. Primary valency or oxidation state satisfied by negatively charged ions only. Okay. Next, secondary valency ಅಂದ್ರೆ secondary valence is equal to coordination number of a central metal ion. This is oxidation state of a central metal ion. Here coordination number of a central metal ion. Okay, this coordination number or secondary valency satisfied by negatively charged or neutral molecules or both negative and neutral. ಯಾವುದಾದ್ರೂ ಆಗಿರಬಹುದು. ಓಕೆ, ಬೋತ್ ನೆಗೆಟಿವ್ ಅಂಡ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಸ್ಯಾಟಿಸ್ಫೈಸ್ ದಿ ಸೆಕೆಂಡರಿ ವೇಲೆನ್ಸಿ. ಓಕೆ, ನಿಮಗೆ ಗೊತ್ತಿರಲಿ ಕೋಆರ್ಡಿನೇಷನ್ ನಂಬರ್ ಅಂದ್ರೆ ನಂಬರ್ ಆಫ್ ಕೋಆರ್ಡಿನೇಷನ್ ಬಾಂಡ್ಸ್ ಇನ್ ಎ ಕಾಂಪ್ಲೆಕ್ಸ್. ಇಲ್ಲಿ ಕೋಆರ್ಡಿನೇಷನ್ ಬಾಂಡ್ಸ್ ಫಾರ್ಮೇಶನ್ ಮಾಡ್ತಕ್ಕಂಥದ್ದು ಎಲ್ಲಿ? ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್. 5NH3 1Cl ಫಾರ್ಮ್ ಎ ಕೋಆರ್ಡಿನೇಷನ್ ಬಾಂಡ್ಸ್. ಇವೆರಡು ಕೂಡ ಮಾನೋಡೆಂಟೇಟ್ ಲಿಗ್ಯಾಂಡ್. ಅಂದ್ರೆ NH3 5 ಬಾಂಡ್ ಫಾರ್ಮೇಶನ್ ಮಾಡುತ್ತೆ, Cl 1 ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಟೋಟಲಿ 6 ಬಾಂಡ್ ಫಾರ್ಮ್ಡ್ ಇನ್ ದಿ ಕಾಂಪ್ಲೆಕ್ಸ್. ಓಕೆ, that's why coordination number is equal to 6. ಓಕೆ, ಹಾಗಾದ್ರೆ ಸೆಕೆಂಡರಿ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡ್ತಕ್ಕಂಥದ್ದು ಯಾವುದು? ಸೆಕೆಂಡರಿ ವೇಲೆನ್ಸ್ satisfied by one Cl minus and 5 NH3 ligands ಅಥವಾ NH3 ಅಂತ ಇಂಡಿಕೇಟ್ ಮಾಡೋಣ ಸಾಕು. ಓಕೆ, ಹಾಗಾದ್ರೆ ಪ್ರೈಮರಿ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡ್ತಕ್ಕಂಥದ್ದು ಪ್ರೈಮರಿ ವೇಲೆನ್ಸಿ is equal to the oxidation state satisfied by only negatively charged ions. ಓಕೆ, ನೆಗೆಟಿವ್ಲಿ ಚಾರ್ಜ್ಡ್ ions ಎಲ್ಲೆಲ್ಲಿದೆ ನೋಡ್ಕೊಳ್ಳಿ. ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ 1 ಇದೆ, ಔಟ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ 2 ಇದೆ. Totally, how many negative ions are there? 3 negative ions are there. 3 negative ions. That's why these 3
satisfies primary valency. Okay, primary valence satisfied by one Cl in coordination sphere, one Cl minus inside the coordination sphere, and 2Cl in outside the Cl minus 2Cl minus or outside the coordination sphere. ಓಕೆ, ಹಾಗಾದ್ರೆ ಟೋಟಲಿ ಫೈನಲಿ 3Cl minus satisfies primary valence. ನೋಡಿ, ಒನ್ ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್, ಔಟ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್, ಟೋಟಲಿ ಎಷ್ಟಿದಾವೆ 2. ಇವೆರಡೂ ಕೂಡ ಏನ್ ಮಾಡ್ತಾವೆ, ಟೋಟಲಿ ನೆಗೆಟಿವ್ಲಿ ಚಾರ್ಜ್ ಏನಿದೆಯೋ ಅವೆಲ್ಲವೂ ಕೂಡ ಏನ್ ಮಾಡುತ್ತಾರೆ, ಪ್ರೈಮರಿ ವ್ಯಾಲೆನ್ಸ್ ನ ಸ್ಯಾಟಿಸ್ಫೈ ಮಾಡುತ್ತೆ. ಲಾಸ್ಟ್ ಪಾಯಿಂಟ್, ಬೋತ್ ಪ್ರೈಮರಿ ಅಂಡ್ ದೆನ್ ಸೆಕೆಂಡರಿ ವ್ಯಾಲೆನ್ಸ್ ಸ್ಯಾಟಿಸ್ಫೈ ಮಾಡ್ತಕ್ಕಂಥದ್ದು ಯಾವುದು? ಓಕೆ, 1 Cl minus inside the coordination sphere, satisfies both primary and secondary valence. Secondary valence, the valency. Okay. ವಾರ್ನರ್ಸ್ ಇದನ್ನ ಸ್ಟ್ರಕ್ಚರ್ ಅಲ್ಲಿ ಯಾವ ರೀತಿ ಹೇಳ್ತಾರೆ ಅಂದ್ರೆ, ಇದೇ ಕಾಂಪ್ಲೆಕ್ಸ್ ಅಂತ ಹೇಳ್ತಿದೀನಿ. CO ಇನ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ ಇರೋದು ಏನ್ ಮಾಡುತ್ತೆ, ಬಾಂಡ್ ಫಾರ್ಮೇಶನ್ ಮಾಡುತ್ತೆ, ಕೋಆರ್ಡಿನೇಷನ್ ಬಾಂಡ್. ಓಕೆ, NH3 ಎಷ್ಟಿದಾವೆ, 5 ಇದಾವೆ. NH3 and NH3. 1 Cl ಇದೆ ಅಲ್ವಾ, Cl. ಓಕೆ, ಅವೇನ್ ಮಾಡ್ತಾವ್ರಿ, ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಅಂದ್ರೆ ಇಟ್ ವಿಲ್ ಡೊನೇಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಸೆಂಟ್ರಲ್ ಮೆಟಲ್ ಅಯಾನ್ ಇನ್ ಆರ್ಡರ್ ಟು ಫಾರ್ಮ್ ಕೋಆರ್ಡಿನೇಷನ್ ಬಾಂಡ್ಸ್. Totally 6 ligands are there. Those 6 ligands are monodentate ligand. ಓಕೆ, ಈ ತರ ಸ್ಟ್ರಕ್ಚರ್ ಫಾರ್ಮೇಶನ್ ಆಯ್ತು. ಹಾಗಾದ್ರೆ ಕೋಆರ್ಡಿನೇಷನ್ ನಂಬರ್ ಎಷ್ಟು ಇಲ್ಲಿ, ಕೋಆರ್ಡಿನೇಷನ್ ನಂಬರ್
6. ಇಲ್ಲಿ ಪ್ರೈಮರಿ ವೇಲೆನ್ಸಿ ಅಂಡ್ ಸೆಕೆಂಡರಿ ವೇಲೆನ್ಸಿ ಎರಡನ್ನೂ ಸ್ಯಾಟಿಸ್ಫೈ ಮಾಡುತ್ತೆ. ಯಾವುದು? ದಿಸ್ Cl. ದಟ್ಸ್ ವೈ ಒಂದು ಬಾಂಡ್ ಫಾರ್ಮೇಶನ್ ಆಗಿದೆಯಲ್ಲ, ದಿಸ್ ವಿನ್ ಕಂಟಿನ್ಯೂಸ್ ಲೈನ್. ಈ ಕಂಟಿನ್ಯೂಸ್ ಲೈನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ನೋಡಿ, ಟೋಟಲಿ ಕಂಟಿನ್ಯೂಸ್ ಲೈನ್ ಎಷ್ಟಿದಾವೆ? 6 ಇದಾವೆ. ದಿಸ್ 6 ಕಂಟಿನ್ಯೂಸ್ ಲೈನ್ represents the coordination number ಅಥವಾ secondary valency. Okay, inside the coordination sphere, one of the Cl satisfies both primary valency and then secondary valency. ಅದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಓಕೆ, ಸೆಕೆಂಡರಿ ವೇಲೆನ್ಸಿನ ಕಂಟಿನ್ಯೂಸ್ ಲೈನ್ ಅಲ್ಲಿ ಆಲ್ರೆಡಿ ಬರ್ಬಿಟ್ಟಿದ್ದೀನಿ. ಪ್ರೈಮರಿ ವೇಲೆನ್ಸಿ ರೆಪ್ರೆಸೆಂಟೆಡ್ ಬೈ ಡಾಟೆಡ್ ಲೈನ್. ಡಾಟೆಡ್ ಲೈನ್ ಏನ್ ರೆಪ್ರೆಸೆಂಟ್ ಮಾಡುತ್ತೀರಿ? ಪ್ರೈಮರಿ ವೇಲೆನ್ಸಿ. Primary valency satisfied by dotted line. Next, secondary valency satisfied by continuous line. Okay. Next, outside the coordination sphere. Coordination sphere ಬರ್ದಿರಿ, ಇಲ್ಲಿ coordination sphere ಬರ್ದಿರಿ. Outside the coordination sphere ಎಷ್ಟಿದೆ ರೀ? Cl2 ಇದೆ. Cl2. Okay. Here 2Cl satisfies primary valency. 1Cl also satisfies primary valency. Both primary and secondary valency satisfied by 1Cl. ಯಾವುದು? Inside the coordination sphere ಏನಿದೆಯಲ್ಲ ಅದು.